ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಇದೀಗ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಿಗೆ ಕೊನೆಗೂ ಒಂದು ಗುಡ್ ನ್ಯೂಸ್ ಬಂದಿದೆ. ಹೌದು, ನಿಮಗೆ ಗೊತ್ತಿರುವ ಹಾಗೆ ಇಷ್ಟು ದಿನ ಅಂದರೆ ಕಳೆದ ಒಂದು 15 ದಿನದಿಂದ ಗೃಹಲಕ್ಷ್ಮಿ ಫಲಾನುಭವಿಗಳು ಯಾವಾಗ ಹಣ ಬರುತ್ತೆ, ಯಾವಾಗ ಗೃಹಲಕ್ಷ್ಮಿ ಯೋಜನೆ 11ನೇ ಕಂತಿನ 2,000 ರೂಪಾಯಿ ಹಣ ಬರುತ್ತೆ ಅಂತ ಕಾಯ್ತಾ ಇದ್ರು. ಇನ್ನು ತುಂಬ ಮಂದಿಗೆ 9ನೇ ಕಂತಿನ 10ನೇ ಕಂತಿನ ಹಣ ಕೂಡ ಪೆಂಡಿಂಗ್ ಇದೆ. ಅಂದರೆ ಕಳೆದ 2 ತಿಂಗಳ ಗೃಹಲಕ್ಷ್ಮಿ ಹಣ ಕೂಡ ಪೆಂಡಿಂಗ್ ಇದೆ, ಜೊತೆಗೆ 11ನೇ ಕಂತಿನ ಹಣ ಕೂಡ ಪೆಂಡಿಂಗ್ ಆಗಿದೆ. ಸೊ ಇದ್ರ ಬಗ್ಗೆ ಯಾವಾಗ ಬರುತ್ತೆ ಅಂತ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳು ಇಷ್ಟು ದಿನ ಕೇಳ್ತಿದ್ರು. ಬಟ್ ಇನ್ನು ನೀವು ಕಾಯುವಂಥ ಅಗತ್ಯ ಇಲ್ಲ. ಇದೀಗ ರಾಜ್ಯ ಸರ್ಕಾರದ ಮೂಲದಿಂದ ಅಧಿಕೃತ ಮಾಹಿತಿ ಬಂದಿರುವಂಥದ್ದು. ಹಾಗಾಗಿ ಯಾರೆಲ್ಲ ಗೃಹಲಕ್ಷ್ಮಿ ಯೋಜನೆಯ ಹಣಕ್ಕೋಸ್ಕರ ಕಾಯ್ತಾ ಇದ್ದೀರಿ, ಅದರಲ್ಲಿ ಕೂಡ ಪೆಂಡಿಂಗ್ ಹಣ ಯಾರೆಲ್ಲ 9ನೇ ಕಂತಿನ ಹಣ 10ನೇ ಕಂತಿನ ಹಣ ಕಾಯ್ತಾ ಇದ್ದೀರಿ, ಜೊತೆಗೆ 11ನೇ ಕಂತಿನ ಹಣ ಯಾವಾಗ ಬರುತ್ತೆ, ಯಾಕೆ ಬಂದಿಲ್ಲ, ಬೇರೆಯವರಿಗೆ ಬಂದಿದೆ ಬಟ್ ನನಗೆ ಯಾಕೆ ಬಂದಿಲ್ಲ, ಈ ರೀತಿಯಾಗಿ ಯಾರೆಲ್ಲ ಫಲಾನುಭವಿಗಳು ಕಾಯ್ತಾ ಇದ್ದೀರಿ ಎಲ್ಲರಿಗೂ ಒಂದು ಅಧಿಕೃತ ಮಾಹಿತಿ ಬಂದಿರುವಂಥದ್ದು, ಜೊತೆಗೆ ಒಂದು ಗುಡ್ ನ್ಯೂಸ್ ಕೂಡ ಅಂತ ಹೇಳ್ಬೋದು. ಹಾಗಾಗಿ ಇನ್ನು ನೀವು ಹೆಚ್ಚು ದಿನ ಕಾಯುವಂಥ ಅಗತ್ಯ ಇಲ್ಲ. ಸಂಪೂರ್ಣವಾದ ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಡ್ತೀನಿ. ಏನಿದು ಅಧಿಕೃತ ಮಾಹಿತಿ, ಏನಿದು ಗುಡ್ ನ್ಯೂಸ್, ಯಾವಾಗ ಬರುತ್ತೆ ಹಣ, ಯಾರಿಗೆ ಬರುವುದಿಲ್ಲ, ಯಾರಿಗೆ ಬರುತ್ತೆ, ಯಾವಾಗ ಬರುತ್ತೆ, ನಿಮಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಹಾಗಾಗಿ ನೀವು ಮಾಡಬೇಕಾಗಿರೋದು, ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡಿಬಿಡಿ. ಸ್ಕಿಪ್ ಮಾಡಿದ್ರೆ ನಿಮಗೆ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಇಲ್ಲಿ ಮಿಸ್ ಆಗುತ್ತೆ. ಹಾಗಾಗಿ ಪ್ರತಿಯೊಬ್ಬರು ಸ್ಕಿಪ್ ಮಾಡದೆ ಕೊನೆ ತನಕ ನೀವು ವಿಡಿಯೋನ ನೋಡಬೇಕಾಗುತ್ತೆ. ಮೊದಲೇದಾಗಿ ಪ್ರತಿಯೊಬ್ಬರು ಒಂದು ವಿಡಿಯೋವನ್ನು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ನೀವು ಲೈಕ್ ಮಾಡಿದರೆ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗ್ತಿದೆ ಅಂತ ನಮಗೂ ಗೊತ್ತಾಗುತ್ತೆ. ಹಾಗಾಗಿ ಪ್ರತಿಯೊಬ್ಬರು ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಕಮೆಂಟ್ ಬಾಕ್ಸ್ನಲ್ಲಿ ಯಾವ ಜಿಲ್ಲೆಯಿಂದ ನೀವು ವಿಡಿಯೋ ನೋಡ್ತಿದ್ರೆ ನಿಮ್ಮ ಜಿಲ್ಲೆ ಹೆಸರ ಜೊತೆಗೆ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಎಷ್ಟು ಕಂತಿನ ಹಣ ಬಂದಿದೆ ಪ್ರತಿಯೊಬ್ಬರು ಕಮೆಂಟ್ ಮಾಡಿ. 11ನೇ ಕಂತಿನ ಹಣ ಬಂದರೆ 11ನೇ ಕಂತಿನ ಹಣ ಬಂದಿದೆ ಅಂತ ಕಮೆಂಟ್ ಮಾಡಿ, ಅಥವಾ 9ನೇ 10ನೇ ಕಂತಿನ ಹಣ 8ನೇ ಕಂತಿನ ಹಣ ಪೆಂಡಿಂಗ್ ಇದ್ರೆ ಅದನ್ನು ಕೂಡ ಕಮೆಂಟ್ ಮಾಡಿ. ಜೊತೆಗೆ ನಿಮಗೆ ಗೊತ್ತಿದ್ದಾಗೆ ನಮ್ಮ ಚಾನಲಲ್ಲಿ ಯಾವುದೇ ಒಂದು ಮಾಹಿತಿ ಶೇರ್ ಮಾಡಿದ್ರು ಕೂಡ ಅಧಿಕೃತವಾಗಿರುತ್ತೆ, ನಿಜವಾದ ನಿಖರವಾದ ಅಧಿಕೃತ ಮಾಹಿತಿಯನ್ನು ಮಾತ್ರ ಶೇರ್ ಮಾಡ್ತೀವಿ. ಹಾಗಾಗಿ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಮೊದಲೇದಾಗಿ ನಿಮಗೆ ಒಂದು ಗುಡ್ ನ್ಯೂಸ್ ಕೊಡ್ತಾ ಇದ್ದೀನಿ. ಗೃಹಲಕ್ಷ್ಮಿ ಯೋಜನೆಯ 11ನೇ ಕಂತಿನ ಹಣ ಬಿಡುಗಡೆ ಆಗ್ತಾ ಇದೆ. ಯಾವಾಗಿಂದ ಬಿಡುಗಡೆ ಆಗ್ತಿದೆ ಅಂತ ಹೇಳಿದ್ರೆ ನಾಳೆಯಿಂದ ಬಿಡುಗಡೆ ಆಗ್ತಿದೆ. ಕಳೆದ 15 ದಿನದಿಂದ ನೀವು ಕಾಯ್ತಾ ಇದ್ದೀರಿ, ಇವತ್ತು ಬರುತ್ತೆ ನಾಳೆ ಬರುತ್ತೆ ಅಂತ. ಬಟ್ ಇಲ್ಲಿ ತನಕ ಬಂದಿಲ್ಲ. ಬಟ್ ನೀವು ಚಿಂತೆ ಮಾಡುವಂಥ ಅಗತ್ಯ ಇಲ್ಲ ಸ್ನೇಹಿತರೆ. ನಾಳೆಯಿಂದ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಂಥ ಈ ಜಿಲ್ಲೆಯವರಿಗೆ ನಾಳೆಯಿಂದ 100ಕ್ಕೆ 100 2,000 ರೂಪಾಯಿ ಗೃಹಲಕ್ಷ್ಮಿ ಯೋಜನೆ ಹಣ ಬರುತ್ತೆ. ಜೊತೆಗೆ ಪೆಂಡಿಂಗ್ ಹಣ ಯಾರಿಗೆಲ್ಲ ಇದೆ ಅವರಿಗೆ ಕೂಡ ಬರುತ್ತೆ, ಒಟ್ಟಿಗೆ ಬರುತ್ತೆ. ಅಂದರೆ ನೀವು 10ನೇ ಕಂತಿನ ಹಣ ಪೆಂಡಿಂಗ್ ಇದ್ದರೆ 10 ಮತ್ತು 11ನೇ ಕಂತಿನ ಹಣ ಎರಡು ಸೇರಿ ನಿಮಗೆ 4,000 ರೂಪಾಯಿ ಹಣ ಜಮಾ ಆಗುತ್ತೆ. ಅದೇ ರೀತಿ 9ನೇ ಕಂತಿನ ಹಣ ಪೆಂಡಿಂಗ್ ಇದ್ದರೆ 9, 10, 11 ಒಟ್ಟಿಗೆ ನಿಮಗೆ 3 ಕಂತಿನ ಹಣ 6,000 ರೂಪಾಯಿ ಒಟ್ಟಿಗೆ ಜಮಾ ಆಗ್ತಿದೆ. ಮೊದಲೇದಾಗಿ ನಿಮಗೆ ಇಲ್ಲಿ ಅದಕ್ಕಿಂತ ಮೊದಲು ತಿಳಿಸ್ಕೊಡ್ತೀನಿ ಯಾವ ಜಿಲ್ಲೆಗೆ ನಾಳೆ ಬಿಡುಗಡೆ ಆಗ್ತಿದೆ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮೊದಲು ಕೆಲವೊಬ್ಬರಿಗೆ ಗೃಹಲಕ್ಷ್ಮಿ ಯೋಜನೆ 2,000 ರೂಪಾಯಿ ಹಣ ಇನ್ಮೇಲೆ ಕೊಡೋಕೆ ಆಗಲ್ಲ ಅಂತ ಸರ್ಕಾರ ಹೇಳಿದೆ. ಇದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಯಾರಿಗೆಲ್ಲ ಕೊಡೋಕೆ ಆಗ್ತಿಲ್ಲ ಅಂತ ಹೇಳಿದ್ರೆ, ಯಾರೆಲ್ಲ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸಿ ಈಗಾಗಲೇ ಹಣವನ್ನು ಪಡ್ಕೊಂಡಿದ್ರಿ, ಬಟ್ ಅದರ ನಂತರ ಯಾರೆಲ್ಲ ಇನ್ಕಮ್ ಟ್ಯಾಕ್ಸ್ ಪೇ ಮಾಡೋಕ್ಕೆ ಪ್ರಾರಂಭ ಮಾಡಿದ್ರಿ, GST ಮಾಡಿದ್ರಿ, GST ಪೇಮೆಂಟ್ ಮಾಡ್ತಿದ್ರಿ, ಅವರಿಗೆ ಬರಲ್ಲ. ಅಥವಾ ಅದ್ರ ನಂತರ ಯಾರೆಲ್ಲ ವೈಟ್ ಬೋರ್ಡ್ ಕಾರನ್ನು ಪರ್ಚೇಸ್ ಮಾಡಿದ್ರಿ ಅಂದರೆ ಪ್ರೈವೇಟ್ ಪರ್ಪಸ್ಸಿಂದ, ಸೊ ಅವರಿಗೆ ಬರಲ್ಲ. ಜೊತೆಗೆ ಯಾರಿಗೆಲ್ಲ ವಾರ್ಷಿಕ ವರಮಾನ 7 ಲಕ್ಷ ಮೀರಿದೆ ಅವರಿಗೆ ಕೂಡ ಬರಲ್ಲ ಅಂತ ಇಲ್ಲಿ ಒಂದು ಅಪ್ಡೇಟ್ ಮಾಹಿತಿ ಬಂದಿರುವಂಥದ್ದು. ಇದರ ಜೊತೆಗೆ ಇವಾಗ ಯಾರಿಗೆ ಅಂದರೆ ಯಾವ ಜಿಲ್ಲೆಗಳಿಗೆ ನಾಳೆಯಿಂದ ಬಿಡುಗಡೆ ಆಗ್ತಿದೆ ಇದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ನಿಮಗೆ ಗೊತ್ತಿದ್ದಾಗೇ ಕಳೆದ 1 ವಾರದಿಂದ ಬಿಡುಗಡೆ ಮಾಡ್ತಿದ್ದೀವಿ, ಜಿಲ್ಲಾವಾರು ಪ್ರಕಾರ ಮಾಡ್ತಿದ್ದೀವಿ, ಸ್ಪೀಡಾಗಿ ಮಾಡ್ತಿದ್ದೀವಿ ಅಂತ ರಾಜ್ಯ ಸರ್ಕಾರ ಹೇಳ್ತಾ ಇತ್ತು. ಬಟ್ ಇನ್ನೂ ಕೂಡ ಕೆಲವೊಬ್ಬರಿಗೆ ಬಂದಿದೆ, ಬಟ್ ಆಲ್ಮೋಸ್ಟ್ ಆಗಿ ತುಂಬ ಮಂದಿಗೆ ಬಂದಿಲ್ಲ ಅಂತ ಹೇಳ್ಬೋದು. ಇದೀಗ ನಾಳೆಯಿಂದ ಈ ಜಿಲ್ಲೆಯವರಿಗೆ ಇಮಿಡಿಯೇಟ್ ಆಗಿ ನಾಳೆಯಿಂದನೇ ಬರುತ್ತೆ. ನಾಳೆ ನೀವು ಸಂಜೆ ಅಷ್ಟರಲ್ಲಿ ನೀವು ಸ್ಟೇಟಸನ್ನು DBT ಸ್ಟೇಟಸನ್ನು ಚೆಕ್ ಮಾಡಿದ್ರೆ ನಿಮಗಲ್ಲಿ ಅಮೌಂಟ್ ಬಂದಿರುತ್ತೆ. ಕೆಲವೊಮ್ಮೆ ಏನಾಗುತ್ತೆ, ನಿಮ್ಮ ಬ್ಯಾಂಕ್ ಅಕೌಂಟ್ ಇನ್ಆಕ್ಟಿವ್ ಇದ್ದರೂ ಕೂಡ ಅವಾಗ ಕೂಡ ನಿಮಗೆ ಮೆಸೇಜ್ ಬಂದಿರಲ್ಲ. ಕೆಲವೊಮ್ಮೆ ನಿಮಗೆ ಕೆಲವೊಂದು ತಾಂತ್ರಿಕ ದೋಷದಿಂದ ಮೆಸೇಜ್ ಕೂಡ ಬಂದಿರಲ್ಲ. ಹಾಗಾಗಿ ನೀವು ಇಲ್ಲಿ DBT ಸ್ಟೇಟಸನ್ನು ಚೆಕ್ ಮಾಡಿದ್ರೆ ನಿಮಗೆ ಈಸಿಯಾಗಿ ನೀವು ತಿಳ್ಕೊಬೋದು. DBT ಸ್ಟೇಟಸನ್ನು ನೀವು ಮೊಬೈಲಲ್ಲಿ ಕೂಡ ಚೆಕ್ ಮಾಡ್ಬೋದು. ಪ್ಲೇಸ್ಟೋರಲ್ಲಿ DBT ಕರ್ನಾಟಕ ಎನ್ನುವ ಒಂದು ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿದರೆ ಅಲ್ಲಿ ನೀವು ಆಧಾರ್ ನಂಬರ್ ಮತ್ತು ಮೊಬೈಲ್ ನಂಬರ್ ಮುಖಾಂತರ ನೀವು ಲಾಗಿನ್ ಆದ ನಂತರ ನಿಮ್ಗೆ ಅಲ್ಲಿ ಕಂಪ್ಲೀಟಾಗಿ ಮಾಹಿತಿ ಬರುತ್ತೆ. ಅಂದರೆ ನಿಮ್ಮ ಅಕೌಂಟಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ಎಷ್ಟು ಕಂತಿನ ಹಣ ಯಾವಾಗ ಬಂದಿದೆ, ಜೊತೆಗೆ ಅನ್ನಭಾಗ್ಯ ಯೋಜನೆ ಹಣ ಎಷ್ಟು ಬಂದಿದೆ, ಯಾವಾಗ ಬಂದಿದೆ, ಯಾರಿಗೆ ಬಂದಿದೆ ಎಲ್ಲವನ್ನು ನೀವು ಅಲ್ಲಿ ಚೆಕ್ ಮಾಡ್ಬೋದು. ಹಾಗಾಗಿ ಅದ್ರ ಮುಖಾಂತರ ಸ್ಟೇಟಸನ್ನು ಕೂಡ ಚೆಕ್ ಮಾಡ್ಬೋದು. ಸ್ನೇಹಿತರೆ, ಇದೀಗ ಬಂದಿರತಕ್ಕಂಥ ಮಾಹಿತಿ ಪ್ರಕಾರ ನಾಳೆಯಿಂದ 100% ಈ ಜಿಲ್ಲೆಯಲ್ಲಿ ಇರತಕ್ಕಂಥ ಎಲ್ಲರಿಗೂ ಕೂಡ ಹಣ ಬಿಡುಗಡೆ ಆಗುತ್ತೆ. ಹಾಗಾಗಿ ಚಿಂತೆ ಮಾಡೋಕ್ಕಾಗತ್ತಿಲ್ಲ. ಅದರಲ್ಲಿ ನೀವು ಜಿಲ್ಲೆ ನೋಡೋದಾದರೆ ಉಡುಪಿ, ಹಾಸನ, ಚಿಕ್ಕಮಗಳೂರು, ತುಮಕೂರು, ದಕ್ಷಿಣ ಕನ್ನಡ, ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ಕೇಂದ್ರ, ಬೆಂಗಳೂರು ಉತ್ತರ, ಚಾಮರಾಜನಗರ, ಬೆಂಗಳೂರು ದಕ್ಷಿಣ, ಚಿಕ್ಕಬಳ್ಳಾಪುರ ಈ ಜಿಲ್ಲೆಯವರಿಗೆ ನಾಳೆ ಎಲ್ಲರಿಗೂ ಕೂಡ ಅಂದರೆ ಆಲ್ಮೋಸ್ಟ್ ಆಗಿ ಕಳೆದ 1 ವಾರದಿಂದ ಬಿಡುಗಡೆ ಆಗ್ತಿದೆ, ಬಟ್ ಬಹುತೇಕರಿಗೆ ಬಂದಿಲ್ಲ. ಸೊ ಹಾಗಾಗಿ ನಾಳೆ ನೀವು ಈ ಜಿಲ್ಲೆಯಲ್ಲಿ ಇದ್ದವರು ನೀವು ನೋಡಿದರೆ ಸಂಜೆ ಅಷ್ಟರಲ್ಲಿ ನಿಮಗೆ ಬಂದಿರುತ್ತೆ 2,000 ರೂಪಾಯಿ ಗೃಹಲಕ್ಷ್ಮಿ ಯೋಜನೆ ಹಣ. 11ನೇ ಕಂತಿನ ಹಣ ಬಂದಿರುತ್ತೆ, ಜೊತೆಗೆ ಪೆಂಡಿಂಗ್ ಹಣ 8, 9, 10ನೇ ಕಂತಿನ ಹಣ ನಿಮಗೆ ಪೆಂಡಿಂಗ್ ಇದ್ದರೆ ಅದು ಸೇರಿ ನಿಮಗೆ 4,000 ರೂಪಾಯಿ 6,000 ರೂಪಾಯಿ ಈ ರೀತಿಯಾಗಿ ಬರುತ್ತೆ. ಹಾಗಾಗಿ ಚಿಂತೆ ಮಾಡೋಕ್ಕಾಗತ್ತಿಲ್ಲ. ಇನ್ನು ಈ ಜಿಲ್ಲೆಯನ್ನು ಮಿಕ್ಕಿ ಬೇರೆ ಜಿಲ್ಲೆಯವರಿಗೆ ಕೂಡ ರಿಲೀಸ್ ಆಗ್ತಿದೆ.
ಕೇವಲ ನೀವು ಒಂದು 2-3 ದಿನ ವೆಯ್ಟ್ ಮಾಡಬೇಕಾಗುತ್ತೆ. ಎಲ್ಲರಿಗೂ ಕೂಡ ಬರುತ್ತೆ. ಏನಕ್ಕೆ ನೆಕ್ಸ್ಟ್ ಮಂತ್ ಬಂದರೆ ನಿಮಗೆ ನೆಕ್ಸ್ಟಲ್ಲಿ 12ನೇ ಕಂತಿನ ಹಣ ರಿಲೀಸ್ ಮಾಡೋಕ್ಕಿರುತ್ತೆ. ಹಾಗಾಗಿ ಗೃಹಲಕ್ಷ್ಮಿ ಹಣ ಯಾರಿಗೆಲ್ಲ ಬಂದಿಲ್ಲ ಚಿಂತೆ ಮಾಡೋದಾಗತ್ತಿಲ್ಲ, ಪ್ರತಿಯೊಬ್ಬರಿಗೆ ಬರುತ್ತೆ. ಹಾಗೆ ಯಾರಿಗೆಲ್ಲ ಪೆಂಡಿಂಗ್ ಇದೆ ಅವರು ಕೂಡ ಚಿಂತೆ ಮಾಡೋದಾಗತ್ತಿಲ್ಲ, ಪೆಂಡಿಂಗ್ ಇದ್ದವರಿಗೆ ಕೂಡ ಸೇರಿಸಿ ಬರುತ್ತೆ. ಇದನ್ನು ನಾನು ಹೇಳ್ತಾ ಇಲ್ಲ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಸ್ಪಷ್ಟಪಡಿಸಿರುವಂಥದ್ದು. ಯಾರಿಗೂ ಕೂಡ ಅಮೌಂಟ್ ಪೆಂಡಿಂಗ್ ಆಗಲ್ಲ, ಎಷ್ಟೇ ಕಂತಿನ ಹಣ ಪೆಂಡಿಂಗ್ ಇದ್ರೂ ಕೂಡ ಈ ಸರ್ತಿ ನಾವು ಎಲ್ಲವನ್ನು ಸೇರಿಸಿ ಕೊಡ್ತೀವಿ ಅಂತ ಅವರು ಹೇಳಿರುವಂಥದ್ದು. ಹಾಗಾಗಿ ಪೆಂಡಿಂಗ್ ಗೃಹಲಕ್ಷ್ಮಿ ಹಣ ಇದ್ದರೆ ನೀವು ಚಿಂತೆ ಮಾಡೋದಾಗತ್ತಿಲ್ಲ. ಸ್ನೇಹಿತರೆ, ಈ ಮಾಹಿತಿ ಇಷ್ಟವಾದರೆ ನಿಮ್ಮ ಸ್ನೇಹಿತರಿಗೆ, ಮನೆಯವರಿಗೆ ಎಲ್ಲರಿಗೂ ಶೇರ್ ಮಾಡಿ, ಅವರಿಗೂ ಯೂಸ್ಫುಲ್ ಆಗುತ್ತೆ. ಅದೇ ರೀತಿ ವಿಡಿಯೋವನ್ನು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಕಮೆಂಟ್ ಬಾಕ್ಸಲ್ಲಿ ಎಷ್ಟು ಕಂತಿನ ಹಣ ಬಂದಿದೆ ಪ್ರತಿಯೊಬ್ಬರು ಕಮೆಂಟ್ ಮಾಡಿ. ಇದೇ ರೀತಿಯ ಅಧಿಕೃತ ಮಾಹಿತಿ ಬೇಕಿದ್ರೆ ಪ್ರತಿಯೊಬ್ಬರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.